ನಂದಿನಿ, ನಂದಿನಿ, ಎಲ್ಲಿದೀಯಾ? ಮೊದಲು ನೀ ಆಚೆ ಈಗ. ಅಲ್ಲ ನಂದಿ, ಇವತ್ತು ಅಡಿಗೆ ಅಂದ್ಬಿಟ್ಟು ಅಷ್ಟೇ ಪಾತ್ರೆ ಮಾಡಿ ಗುಡ್ಡೆ ಹಾಕಿದ್ಯಲ್ಲ, ಯಾಕೆ ತೊಳಿಯೋರು? ಎಷ್ಟು ಮಾಡಿದ್ಯಾ? ತಿಂದುಬಿಟ್ಟು ನೀ ತೊಳೆದಿಡಬೇಕು ತಾನೆ, ಯಾಕೆ ಅಷ್ಟು ಮಾಡಿದ್ಯಾ ನೀನು? ನಾನೆಲ್ಲ ಅಷ್ಟು ಮಾಡಿದನು? ನಾ ತಿಂದಿದ್ದು ಕುಡ್ದಿದ್ದು ತೊಳೆದು ಮಾಡ್ಬಿಟ್ಟು ಬಂದಿದ್ದಾನೆ. ಇನ್ನೇನು ಬೋಸಿ ಎಲ್ಲ ಇದೆಯಲ್ಲ? ಬಣ್ಣ ತರ ಮಾತಾಡಬೇಡ ನೀನು. ಬೋಸಿ ಎಲ್ಲ ನಾನೇ ಬೆಳಗಾನೆ ಅಡಿಗೆ ಮಾಡಿರೋ ಬೆಳಬೇಕು ಕತೆ ಬೆಳಗೋಗು ಹೇಳ್ದ ನೀನು. ನಾನು ತರಕಾರಿ ಹಚ್ಚಿದ್ದು ಪ್ಲೇಟು ಆ ಥರ ತೊಳೆದಿಟ್ಟಿದ್ದು. ಚೆನ್ನಾಗಿದೆ, ಒಳ್ಳೆ ನಿಂದುಳೆ ನ್ಯಾಯ. ಇದೇನು ಎಲ್ಲ ಕೆಲಸ ನನ್ನ ಮೇಲೆ ಹತ್ಬಿಟ್ಟು ಆರಾಮಾಗಿದೆಯಲ್ಲ? ಮನೆಯೆಲ್ಲ ಕ್ಲೀನ್ ಮಾಡ್ದಾ? ಕಣ್ಕಾಣ್ತಿಲ್ವಾ? ಅಷ್ಟು ಅಚ್ಚುಕಟ್ಟಾಗಿ ಮಿರಿ ಅಂತ ಮಿಷ್ಟ ಕೂತದೆ. ನೀನು ನೋಡ್ರೆ ಕ್ಲೀನ್ ಮಾಡ್ದೆ ಹಂಗೆ ಹಿಂಗೆ ಅಂತ ಬಾಯ್ ಬಿಡ್ಕೊತಾ ಕೂತಿದ್ದೀರಾ. ಏನಾಗಿದೆ ನಿನಗೆ? ಅದಕ್ಕೆ ಬರ್ಬಿಟ್ಟು ಹೊಟ್ಟೆ ಉಡ್ಸ್ತಾ ಇದ್ದೀನಿ ನೀನು. ವಟ ಅಂತ ಕೆಲಸ ಒಪ್ಕೊಂಡಿದ್ರು ಮಾಡಕ್ಕೆ ಹಿಂಗೆ ಅದಕ್ಕೆ ಹಿಂಗೆ ಸಾಯ್ತಾ ಇದ್ದೀನಿ ನೀನು. ಕೆಲಸ ಮಾಡೋಕ್ಕಾಗಲ್ವಾ? ಕೈಲಾಗ್ದಿದ್ದವರು ಮೈ ಪರ್ಚ್ಕೊಂಡ್ರಂತೆ ಹಂಗೆ ಆಡ್ತಾ ನಿಂತಿದ್ದಿಲ್ಲ ನೀನು. ಸುಮ್ಮನೆ ನಿನ್ನ ಜೊತೆ ಕಿರಿಕಿರಿ ಮಾಡ್ಬೇಡಕನಪ್ಪ ನೀನು. ನಿನ್ನ ಪಾಡಿಗೆ ನೀರು. ಸುಮ್ಮನೆ ನನಗೆ ತಲೆ ಬಿಸಿ ಮಾಡ್ಕೊಳಕ್ಕೆ ಆಯ್ತಿಲ್ಲ. ನಾನು ಕೆಲಸ ಮಾಡ್ತೀನಿ, ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇ. ನಿನ್ನ ಪಾಡಿಗೆ ನೀನು ಇರು, ಯಾರು ಬೇಡ ಅಂದರು. ಅದು ಬಿಟ್ಬಿಟ್ಟು ಸರಿ, ಅದೆಲ್ಲ ಸರಿ. ಏನೋ ಜ್ಯೂಸ್ ಮಾಡ್ಕೊ ಕುಡ್ದಲ್ಲ, ಅದು ತೊಳೆದಿಟ್ಟಿದ್ಯಾ ನೀನು? ಅದೊಂದು ಲೋಟನ ಸರಿ ಬಿಡು, ನಾನು ತೊಳೆದಿಡ್ತೀನಿ. ಅದೊಂದೇನು ನಾನು ತೊಳೆದಿದ್ದೀನಿ ಬಿಡು, ಮಾತುಬಿಟ್ಟಿನಿ. ನೀನು ಬರ್ತೀಯಾ ಜ್ಯೂಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಜ್ಯೂಸ್ ಮಾಡ್ಕೊತೀಯಾ? ಅಲ್ಲಿ ಎಲ್ಲ ಗಲೀಜು ಮಾಡ್ಬಿಟ್ಟು ಹೊಟ್ಟೋಯ್ತೀಯಾ. ಅದನ್ನೇ ಕ್ಲೀನ್ ಮಾಡೋರು. ನಾನು ಒಂದಿನಕ್ಕೆ ಒಂದೇ ಸರಿ ಕ್ಲೀನ್ ಮಾಡೋದು. ಮಾರ್ನಿಂಗ್ ಒಂದ್ಸಲ ಕ್ಲೀನ್ ಮಾಡ್ತೀನಿ, ಮಧ್ಯಾಹ್ನ ಏನಾದರೂ ಮಾಡಿದ್ರೆ ಒಂದ್ಸಲ ಕ್ಲೀನ್ ಮಾಡ್ತೀನಿ, ಸಂಜೆ ಒಂದ್ಸಲ ಕ್ಲೀನ್ ಮಾಡ್ತೀನಿ. ಅಡುಗೆ ಮಾಡಿದಾಗ ನಾನು ಒಂದೇ ಟೈಮ್ ಕ್ಲೀನ್ ಮಾಡೋದು, ಒಂದೇ ಟೈಮ್ ಪಾತ್ರೆ ತೊಳೆಯೋದು. ಅರ್ಥ ಆಯ್ತಾ? ಬೆಳಗ್ಗೆಯಿಂದ ಸಂಜೆ ತನಕ ನನಗೇನು ಬೇರೆ ಕೆಲಸ ಇಲ್ವಾ? ಬರೀ ಅದೇ ಮಾಡ್ಕೊಂಡು ನಿಂತ್ಕೊಳ್ಳ. ಸುಮ್ಮನೆ ನಾನು ಇವತ್ತು ಒಂದಿನ ಏನೋ ಅಡ್ಜಸ್ಟ್ ಮಾಡ್ಕೊತೀನಿ ಮತ್ತೆ ನಾಳೆ ಎಲ್ಲ ಆ ಥರ ಆದರೆ ಸರಿ ಇರೋದಿಲ್ಲ. ಸರಿ, ನೀನು ಹಂಗೆ ಬಂದು ಎಗರಾಡ್ತಿದ್ದೀರ. ಏನು ಮಾಡಿದ್ದೀವಿ ಇವತ್ತು ಅಡುಗೆ ನೀನು? ರಾತ್ರಿ ತಿಳಿ ಸಾಂಬಾರಿದೆಯಲ್ಲ, ಅದಕ್ಕೆ ರೈಸ್ ಮಾಡಿದ್ದೀನಿ. ಅದನ್ನು ಆನ್ ಮಾಡಿದ್ದು. ಸರ್ಗೆ ನೀನು ಅನ್ನ ಮಾಡಿಬಿಟ್ರೆ ಏನಂತ ದೊಡ್ಡದಾಗ ಅಂದ್ಬಿಟ್ಟೆ 3 ಟೈಮು ಬಿಸಿ ಬಿಸಿ ಮಾಡ್ಕೊಡ್ತೀನಿ ಅಂತ. ಹೌದು, 3 ಟೈಮು ಬಿಸಿ ಮಾಡೇ ಕೊಟ್ಟಿರೋದು. ಮಧ್ಯಾಹ್ನ ಬಿಸಿ ರೈಸ್ ಮಾಡಿದ್ದೀನಿ, ಬೆಳಗ್ಗೆನೂ ಬಿಸಿ ರೈಸ್ ಮಾಡಿದ್ದೀನಿ, ಸಂಜೆನೂ ಬಿಸಿ ರೈಸ್ ಮಾಡಿದ್ದೀನಿ, ಸಾಂಬಾರನ್ನು ಬಿಸಿ ಮಾಡಿದ್ದೀನಿ. ಮತ್ತೇನು ಮಾಡಬೇಕು? ಹಪ್ಪಳ ಎಲ್ಲ ಇದೆ, ಬೋಟಿ ಎಲ್ಲ ಇದೆ, ಅದನ್ನೆಲ್ಲ ಎಣ್ಣೆಗೆ ಹಾಕಿ ಕರೆದು ಕೊಟ್ಟಿದ್ದೀನಿ. ಇನ್ನೇನು ಬೇಕು? ಬೇಕಾದರೆ ಇವಾಗ ಕಬಾಬ್ ಮಾಡ್ಕೊಳ್ಳೋಣ ಬಿಡು. ಅಲ್ಲೇ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇರೋ ಸಾರಿಗೆ ಹಾಕಿ ಹಾಕೊಟ್ಟು ಬಂದಿದ್ದಿ. ಯಾಕೆ ಹಂಗೆ ಮಾಡ್ತಿದ್ದೀನಿ ನೀನು? ಸುಮ್ಮನೆ ಏನೋ ಸಮಾಧಾನವಾಗಿರ್ಬೇಕು ಅಂದ್ಕೊಂಡು ತೀರ್ಮಾನ ಮಾಡೀನಿ. ಸುಮ್ಮನೆ ನನಗೆ ಬಿ ಪಿ ರೈಸ್ ಮಾಡಿಸ್ಬೇಡ. ಆಮೇಲೆ ನನಗೆ ಏನೋ ಬಿ ಪಿ ಜಾಸ್ತಿ ನತ್ತಿಗಿತ್ತಿ ಹತ್ಕೊಬಿಟ್ರೆ ಮಾತ್ರ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸುಮ್ಮನೆ ನನ್ನ ಪಡ್ಕೊಂಡು ಬಿಟ್ಬಿಡು. ನನ್ನ ತಂಟೆಗಿಂಟೆ ಬರಬೇಡ ನೀನು. ನಾನು ಹೇಳಿರೋ ಕೆಲಸ ಸುಮ್ಮನೆ ಮಾಡಿದ್ದೀನಿ ತಾನೆ. ಸುಮ್ಮನೆ ಏನಕ್ಕೆ ಬಂದಿ ನೀನು? ಸುಮ್ಮನೆ ಯಾಕೆ ಬಂದು? ಮೊದಲು ಕೊಟ್ಟಿರೋ ಕೆಲಸ ನೆಟ್ಗೆ ಮಾಡು. ಅದು ಮಾಡ್ದೇ ಕೆಲಸ ಮಾಡೋಕ್ಕಾಗ್ದಾರೆ. ನೀನು ನನ್ನ ತವಿರ ತಪ್ಪ ಹುಡ್ತಾ ಕೂತಿದ್ಯಲ್ಲ, ಅದ್ರ ಬದಲು ಕೆಲಸನೇ ಮಾಡಿ ಮುಗಿಸ್ಕೋಬೋದಾಗಿತ್ತಲ್ಲ ಇಷ್ಟೊತ್ತೆ. ನಿನ್ನ ಕೆಲಸನ ಒಂದು ಜಾರಿಗೆ ಹಂಗೆ ಅರ್ಚಾಡ್ತಾ ಬಿಟ್ಟಿದ್ಯಲ್ಲ, ಅದನ್ನ ಸಿಂಕ್ ಹಾಕಿರು ಬಂದು ತೊಳಿತೀನಿ ಕತೆ. ಅದು ಬಿಟ್ಬಿಟ್ಟು ಹಿಂಗೆ ಅರ್ಚಿತಿದ್ಯಲ್ಲ ನೀನು ಮನೇಲೆಲ್ಲವೇ. ಯಾಕಪ್ಪಾಗ್ತಾರೆ? ಏನು ಅನ್ಕೊಂಡರು? ಬಾಡಿಗೆ ಹೊಸ್ದಾಗಿ ಬಂದವರು ಅವ್ರು ಏನಾರು ಹೊರಗೆ ಅನ್ಕೊಂಡರು. ಅವ್ರೇನು ಅನ್ಕೊಂತಾರೆ? ಏನವ್ರೇನು ಒಬ್ಬಗೆ ನೋಡಕ್ಕೆ ಬರ್ತಾರಾ ಮನೆಗೆ ಬಗ್ಗೆ ನೋಡೋದಕ್ಕೆ? ಸುಮ್ಮನೆ ನೀನು ನೆಟ್ವರ್ಕ್ ನೇರವಾಗಿ ಪಾತ್ರೆ ಎಲ್ಲ ತೊಳಿಯಪ್ಪ ನೀನು. ಆಮೇಲೆ ನೀನು ನನ್ನ ಮನೆ ಒರೆಸ್ತಾ ಇರಬೇಕಾದ್ರೆ ಓಡಾಡಬೇಡ. ಮನೇಲಿ ಒಂದು ಸೈಡಲ್ಲಿ ನೀನು ಇರು. ಮನೆ ಎಲ್ಲ ಹಾರಲಿ, ಇಲ್ಲಾಂದರೆ ಗಲೀಜಾಗ್ಬಿಡುತ್ತೆ. ಆವಾಗ ಕ್ಲೀನ್ ಮಾಡಿದಾಗೂ ಕಾಣಿಸೋದಿಲ್ಲ. ಹಸಿ ಇರಬೇಕಾದ್ರೆ ಅಜ್ಜೆ ಮಾಡ್ಕೊಂಡು ಹೊರಟೋಗ್ತೀಯಾ, ಅದೆಲ್ಲ ಒಣಗಿದ್ಮೇಲೆ ಹಾಗೆ ಉಳಿದಿರುತ್ತೆ. ಇದು ಕಾಲಜ್ಜೆ ಆ ಥರ ಎಲ್ಲ ಮಾಡಬೇಡ ನೀನು. ಬಟ್ಟೆ ಅಲ್ಲ, ನಿನಗೆ ತಲೆಗಿಲ್ಲ ಕೆಟ್ಟೋಗಿದ್ದದ. ಅದಕ್ಕೆ ಸುಮ್ಮನೆ ನನ್ನ ಜಗಕ್ಕೆ ಮಾಡ್ತಾ ಇದ್ದೀನಿ. ನೀನು ನನ್ನ ಪಡಂಗ ಸಾಮಾನ್ಯದಿಂದ ಇರಬೇಕು ಅನ್ಕೊಂಡು ನೀನು ನನ್ನ ಜಗಗಳು ಕರಿಬೇಡ ನೀನು. ಆಮೇಲೆ ಗೊತ್ತಾಯ್ತಿಲ್ಲ ಆಮೇಲೆ ನನಗೆ ಎಷ್ಟು ಹುಚ್ಚಿ ಅಂತ. ನಾನು ನಿನಗಿನ್ನೂ ಗೊತ್ತಿಲ್ಲ ಎಷ್ಟು ಹುಚ್ಚಿ ಆಗ್ಬಿಡ್ತೀನಿ ಅಂತ. ಸುಮ್ಮನೆ ನನ್ನ ಪಡಂಗ ಬಿಟ್ಬಿಡು ನೀನು. ನನಗೆ ಮೊದ್ಲೇ ನೀನು ಕಿರ್ಚಡಕ್ಕಂದ್ರೆ ನನಗೆ ಆಯ್ತಿಲ್ಲ. ಇಲ್ಲ, ನಾನು ಮಾಡೋದು ಏನೂ ಆಗೋದಿಲ್ಲ. ನೀನು ಮಾಡೋದೆಲ್ಲ ಸರಿ ಇದೆ ಅಲ್ವಾ? ನೀನು ಅದಿದ್ದು ಮಾತಾಡಬೇಡ. ಕೆಲಸ ಆಗಿದ್ರೆ ಕೆಲಸದ ಬಗ್ಗೆ ಮಾತಾಡೋದು. ನೀನು ಹೆಚ್ಚಿಗೆ ಮಾತಾಡಬೇಡ ನೀನು. ನೀ ಏನು ನೆಟ್ಕಿರೋಳ? ಸರಿಯಾಗಿ ಬಂದ್ಬಿಡ್ತದೆ ಬಾಯಿಗೆ ಮಾತ್ರವಾ? ಯಾಕೆ ಹೇಳಿ ಸುಮ್ಮನಿರೋದು? ಸುಮ್ಮನೆ ಗಲಾಟೆ ಸೂರ್ಯವ್ರಿಗೆ ಆಯ್ಕಿಲ್ಲ, ಅವ್ರಿಗೋಸ್ಕರ ನಾನು ಇರೋದು. ಯಾಕೆ ನನಗೆ ಬಾಯಿ ಇಲ್ವಾ? ಬಾಯಿ ಬಿಡಕ್ಕೆ ಬರಲ್ವಾ? ನಿನಗಿಂತ ಚೆನ್ನಾಗೇ ಬರ್ತದೆ ಆಯಿತಾ? ನೀನು ಬಾಯಿ ಬಿಟ್ರೆ ಇಲ್ಲಲ್ಲ ಒಂದು ಮೈಲಿ ದೂರಕ್ಕೆ ಓಡ್ಬಿಡ್ತಿದ್ದೆ ಹಂಗೆಯ. ಸುಮ್ಮನೆ ಇರೋದು ಸೂರ್ಯವ್ರಿಗೋಸ್ಕರ. ಅವ್ರಿಗೆ ಸುಮ್ಮನೆ ಗಲಾಟೆ ಜಗಳ ಅದೆಲ್ಲ ಇಷ್ಟ ಆಯ್ಕಿಲ್ಲ. ಅದಕ್ಕೆ ಅವ್ರಿಗೋಸ್ಕರ ನಾನು ಇರೋದು. ಏನು ನನಗೇನು ಮಾತಾಡೋಕ್ಕೆ ಬರೋಕ್ಕಿಲ್ಲ ಅಂತ ಅಲ್ಲ. ಯಾಕೆ ದೇವರು ನನಗೂ ಅಚ್ಚುಕಟ್ಟಾಗಿ ಬಾಯಿ ಎಲ್ಲ ಕೊಟ್ಟವನೇ. ಬಿಡಪ್ಪ, ದೇವರು ಬಾಯಿ ಕೊಡ್ತಾ ಎಲ್ಲರಿಗಿಂತ ದೊಡ್ಡ ಬಾಯಿನೇ ಕೊಟ್ಟಿದ್ದಾನೆ. ಅದಕ್ಕೇನಂತೆ? ಅದರಲ್ಲೇನು ಬೇರೆ ಮಾತಿಲ್ಲ ಬಿಡು. ನೀನು ಹೇಳೋದಂತೂ ಸರಿಯಾಗೇ ಇದೆ. ಅದೇ ನಿನ್ನ ಮಾತು ಇತ್ತೀಚೆಗೆ ಕೊಂಗ್ ಮಾತಾಡ್ತಿದ್ದೀರಾ. ಊರಿಂದ ಬಂದಾಗಲಿಂದ ಯಾಕೆ ಆಡ್ತಿದ್ದೀನಿ ನೀನು? ಏನಾಗಿರೋದು? ನಿನ್ನ ಪ್ರಾಬ್ಲಮ್ ಏನಿದೆ? ನಿನ್ನ ಪ್ರಾಬ್ಲಮ್ ಏನಾಗಿರೋದು? ಯಾಕೆ ಆಡ್ತಿದ್ದೀನಿ ನೀನು ಊರಿಂದ ಬಂದಾಗಲಿಂದ? ಅತ್ತೆ ಮಾವನಿಗೆ ಫೋನ್ ಮಾಡಿ ಹೇಳೋಣ. ಸುಮ್ಮನಿರಾಗ್ಬಿಡ್ತಿಲ್ಲ ಕೈ ಅಂತವಳೆ ಅಂತ. ಅಲ್ಲ, ನೆಟ್ವರ್ಕ್ ನೆರವಾಗಿ ನೀನು ಕೆಲಸ ಮಾಡಿದ್ರೆ ನಾನೇ ಕೈ ಅನ್ನಲಿ. ನೀನು ನೆಟ್ವರ್ಕ್ ನೆರವಾಗಿ ಕೆಲಸ ಮಾಡಲ್ಲ, ಅದಕ್ಕೆ ನಾನು ಆ ಥರ ಮಾತಾಡ್ತಿದ್ದು. ಮತ್ತೆ ಮಾವನು ಫೋನ್ ಮಾಡಿ ಹೇಳು, ನಾನೇ ಹೇಳ್ತೀನಿ. ಅತ್ತೆ ಮಾವ ಅವಳು ಕೆಲಸ ಏನು ಸರಿಯಾಗಿ ಮಾಡ್ತಾ ಇಲ್ಲ, ಅದಕ್ಕೆ ಯಾಕೆ ಮಾಡಿಲ್ಲ ಅಂತ ಕೇಳಿದ್ದಕ್ಕೆ ಜಗಳ ಆಡ್ತಾಳೆ ಅಂತ ಅಜ್ಜಿಗೆ ಫೋನ್ ಮಾಡಿಕೊಡು. ನಾನು ಹೇಳ್ತೀನಿ ಅಜ್ಜಿಗೆ. ಆವಾಗ ಅಜ್ಜಿ ಯಾರು ಬೈತಾರೆ, ನನ್ನ ಬೈತಾರಾ ನಿನ್ನ ಬೈತಾರಾ ಅಂತ ಆಮೇಲೆ ಗೊತ್ತಾಗೋದು. ನಾನು ಹೋಗಲಿ ಬಿಡು, ಒಂದ್ಸಲ 2 ಸಲ ಅಂದರೆ ನನ್ನ ಅಡುಗೆ ದಿನ ತುಂಬ ಪಾತ್ರೆಗಳು ಮಾಡ್ತಾಳೆ. ನಾನೇನು ಮಾಡ್ತಿಲ್ಲ. ನಾನು ಏನೇನಾದರೂ ಮಾಡಿದರೆ ಅಲ್ಲೇ ತೊಳ್ಕೊಂಡು ತಿಂತೀನಿ ಅದೇ ಪ್ಲೇಟಲ್ಲಿ. ಇವಳು ಹಾಗಲ್ಲ. ಹೌದು, ಅನ್ನ ಸ್ಪೂನ್ ಒಂದಂತೆ, ಪ್ಲೇಟ್ ಒಂದಂತೆ, ಪಲ್ಯಕ್ಕೊಂದಂತೆ, ಮಜ್ಜಿಗೆಗೊಂದಂತೆ, ಸಾಂಬಾರು ತಟ್ಟೆಯಲ್ಲಿ ರೈಸ್ ಹಾಕೊಂಡಿದ್ರು ಸಾಂಬಾರು ಹಾಕೋಕೆ ಒಂದು ಪ್ಲೇಟ್ ಬೇರೆ ಬೇಕಂತೆ. ಆದರೆ ನೀನು ಅಡುಗೆ ಕೆಲಸ ಮಾಡಿದಾಗ ಅನ್ನ ಸಾಂಬಾರು ಪಲ್ಯ ಎಲ್ಲನೂ ಒಂದೇ ತಟ್ಟೆಗೆ ಹಾಕೊಂಡು ತಿಂದುಬಿಟ್ಟು ಅದನ್ನು ತೊಳೆದಿಡ್ತೀಯ. ಆದರೆ ನನ್ನ 6 ದಿನ ಇರೋದನ್ನೆಲ್ಲ ಎಲ್ಲ ಕೊನೋದಾಗತ್ತೆ. ಯಾಕೆ? ನನ್ನ ಕೈಗೆ ತುಂಬ ಪಾತ್ರೆ ಬೆಳೆಸಬೇಕು ಅಂತನಾ? ನೋಡು ರುಕ್ಮಿಣಿ, ಅಂತ ಸಣ್ಣದಾಗೆಲ್ಲ ಯೋಚನೆ ಮಾಡೋಳು ನಾನಲ್ಲ ನೀನು.
ಅರ್ಥ ಆಯ್ತಾ? ಸಣ್ಣ ಸಣ್ಣದಾಗೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ನೀನು. ಏನೀಗ ಅದೊಂದು ಜಾರ್ ತೊಳ್ದಾಕ್ತಾನೆ. ಈಗ ಬಚ್ಚನ್ ತೊಳಕ್ಕೆ ಹೋಗು, ನೀನು ಜಾಸ್ತಿ ಮಾತಾಡ್ಬೇಡ. ಸುಮ್ಮನೆ ನಿಂತ್ಕೊಂಡು ಜಗಳಾಡ್ಬೇಡ. ನನ್ನ ಕಷ್ಟ ನನಗೆ ಅಲ್ಲಿ, ಇವಳು ಬೇರೆ ಇಲ್ಲಿ ಬಂದ್ಬಿಟ್ಟು ಏನು ನಿಂದೀಗ? ಏನು ರೋಗ ನಿಂದು? ಏನಿಲ್ಲ, ನಿನ್ನ ಪ್ಲೇಟ್ ಬಂದು ತೊಳೆದಾಕು, ನಿನ್ನ ಜಾರ್ ಬಂದು ತೊಳೆದಾಕು ಅಂತ ಅಷ್ಟೇ, ಇನ್ನೇನಿಲ್ಲ. ಏನಿರೋದನ್ನೆಲ್ಲ ನಾನೇ ತೊಳ್ಕೊ ಕುತ್ಕೊಂತೀನಿ, ಮಾಡೋ ಕೆಲಸ ಇಲ್ವಲ್ಲ. ಏನೋ ಅವಾಗ ಅತ್ತೆ ಮಾವ ಇದ್ರು, ಅವ್ರಿಗೋಸ್ಕರ ಮಾಡ್ತಿದ್ದೆ. ಇವಳಿಗೆ ಮಾಡಲಿ ನಾನು? ಅವಳ ಕೆಲಸ ಅವಳೇ ಮಾಡ್ಕೊಳ್ಳಿ. ಅಷ್ಟು ಒಳ್ಳೆಯವಳಾಗಿದ್ರೆ ಅವಳೇ ಬೇಕಾದ್ರೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಲಿ. ಇಲ್ಲ ಅಂದ್ರೆ ನನಗೆ ಅನ್ಸಿದ ಮೇಲೆ ನನ್ನ ಪಡೆದು ನನ್ನ ಕೆಲಸ ನಾನು ಮಾಡ್ಕೋತೀನಿ ಅಷ್ಟೇ. ಏನು ಒಂದು ಜಾರ್ಗೇನು ಸಾವಿರದ ಕಟ್ತಲೆ, ಆಮೇಲೆ ತೊಳಿತೀನಿ ಅಂತ ಆಯ್ತಿಲ್ವೇನೋ. ಸುಮ್ಮನೆ ಆಯ್ತಾಗಿ ನನ್ನ ಕೆಲಸ ನನಗೆ ಅಷ್ಟವೇ. ಪಾಪ ಸೂರ್ಯರ ಬಟ್ಟೆ ಹುಣಿ ಹಾಕಿವ್ನಿ, ಅವ್ರನ್ನ ಚೆನ್ನಾಗಿ ಒಗಿಬೇಕು. ಒಗ್ದಾಕೊಟ್ಟು ಬರೋದ ಅನ್ನೋಷ್ಟೊಳಗೆ ಹಿಂಗೆ ಆಡ್ತಾ ಕೂತಾಳಲ್ಲ ಇವಳು. ನನಗೆ ಯಾಕೋ ಇದು ಸುಸ್ತು ಬೇರೆ ಆಯ್ತಾ ಕೂತದೆ, ಯಾಕೋ ಗೊತ್ತಾಯ್ತಿಲ್ಲ. ಏನು ಇಷ್ಟು ಕೆಲಸ ಸುಮಾರು ದಿವಸ ಆಗಿತ್ತು, ನಾನು ಮಾಡೇ ಇದ್ದಿಲ್ಲ. ನಮ್ಮ ಅಪ್ಪನ ಮನೇಲಿ ಅಷ್ಟು ಮಾಡಿದ್ದಿಲ್ಲ. ಏನು ಸಣ್ಣ ಮನೆ ಹೊಸಸಿ ಒರ್ಸ್ಕೊತಿದ್ದೋ, ಇಲ್ಲಿ ಆಗ್ಲಾಗದೆ ಎಲ್ಲ ಉರ್ಸಗಂಟು ಸುಸ್ತಾಗೋಯ್ತದೆ. ಅಷ್ಟೆಲ್ಲ ಕೆಲಸ ಮಾಡ್ಬಿಟ್ಟು ಸೂರ್ಯರ ಬಟ್ಟೆ 2-3 ಜೊತೆ ಇವೆ. ಆಮೇಲೆ ನನ್ನವು ಅವನ್ನೆಲ್ಲ ಒಗೆ ಗಂಟ ನಾವು ಟೈಮ್ ಆಗೋಯ್ತು. ಆಮೇಲೆ ಊಟ ಮಾಡೋದು ಅನ್ನೋಷ್ಟೊಳಗೆ ಊಟನೂ ಮಾಡೋಕ್ಕಾಗಲಿಲ್ಲ. ರಸಮನೆ ನೆನ್ನೆ ಮಾಡಿ ರಸಮನೆ ಮಡ್ಗವಳೆ. ನಾಳೆಯಿಂದ ಕಡ್ಡಿಸನ್ ಹಾಕಿಸ್ತೀನಿ, ಸೂರ್ಯವ್ರು ಬರಲಿ. ಬೇರೆ ಬೇರೆ ಅಡುಗೆ ಮಾಡಬೇಕು ದಿನ ಒಂದೊಂದು ಥರ ಅಂತ. ಓ ನಾನು ಅಡುಗೆ ಮಾಡ್ತೀನಿ ಬಿಸಿ ಬಿಸಿ, ಅವಳು 6 ದಿನ ಅದಕ್ಕೆ ಅನ್ನ ಮಾಡ್ಕೊಂಡು ಕೊಟ್ಬಿಡ್ಲಿ. ನಾನು ಮಾತ್ರ ಹೊಸದಾಗಿ ಮಾಡ್ತೀನಿ. ಎಲ್ಲ ಇಂಥ ಸಣ್ಣ ಬುದ್ಧಿ ಕಲ್ತಾರೆ ಜನ. ಇಂಥ ಬುದ್ಧಿಯ ಏನು ಕೈ ಸೋದೋಗ್ಬಿಡ್ತದೆ ಎಕ್ಸ್ಟ್ರಾ ಕೆಲಸ ಮಾಡಿಬಿಟ್ರೆ. ಅಲ್ಲ ಇದು ಮಾತ್ಗೆ ಸೂರ್ಯಗೋಸ್ಕರ ಅಂತಾಳೆ. ಏನು ಮಾಡಿದಳು ಸೂರ್ಯವ್ರಿಗೋಸ್ಕರ? ಸೂರ್ಯವ್ರ ಬಟ್ಟೆಗಳು ನಾನೇ ಹೋಗಿದ್ದೀನಿ, ಅಡುಗೆ ಮಾಡಿದ್ರೆ ನಾನೇ ಅಡುಗೆ ಮಾಡ್ತೀನಿ, ಸೂರ್ಯವ್ರಿಗೂ ಎಲ್ಲ ನಾನೇ ಮಾಡ್ತೀನಿ. ಇನ್ನೇನಕ್ಕಿದ್ದಳು ಮಾತಿಗೆ ಮಾತ್ರ ಸೂರ್ಯವ್ರಿಗೋಸ್ಕರ, ಬಾಯಿ ಬಿಟ್ರೆ ಸೂರ್ಯವ್ರಿಗೋಸ್ಕರ. ಏನಕ್ಕೆ ಕಣೆ ನನಗೆ ಗೊತ್ತಿಲ್ಲ ಕಣಪ್ಪ. ಇವಳು ಆಡೋದೋಡಿದ್ರೆ ಚೂರು ನನಗೆ ಗೊತ್ತಿರೋದು ಯಾಕೆ ಹಿಂಗೆ ಆಡೋಳು ಅಂತ. ಏನು ಬೆಪ್ಪೆಪ್ಪನಾಗ ಆಡ್ತಾಳೆ. ಎಲ್ಲ ಬಿ.ಪಿ ಜಾಸ್ತಿ ಆಗಿರುತ್ತೆ ಅವಳಿಗೆ. ಇನ್ನು ಏನು ಮಾಡ್ತಿದೀಯಾ? ಬತ್ತಾರ ಕಣ್ಕಡಲ್ವಾ? ಬತ್ತಿನ ಸುಮ್ಮನೆ ನೀನು ಕಿರ್ಚಿಬೇಡ. ನೀನಂಗೆ ಎಷ್ಟಲ್ಲಿ ಹೇಳಿದ್ರೆ ನೀನು ಕಿರ್ಚಿಬೇಡ ಅಂತ. ಸರಿ ಬಾ, ನಾನೆಲ್ಲಿ ಕಿರ್ಚಿದ್ದು? ಹೇಳಿದ್ದು ಅಷ್ಟೇ. ಒಂದ್ಸಲ ಹೇಳಿದ್ಬಿಟ್ಟು ಕೆಲಸ ಮಾಡೋರ್ಗೆ ಏನೋ ಮಾಡ್ಬೋದು. 15,000 ಸಲ ಆದರೆ ನೀನು ಜಾಸ್ತಿ ವಾದ ಮಾಡಬೇಡ. ಬತ್ತೇನೆ ಸುಮ್ಮನೆ ಮುಚ್ಚು ಬಾಯ. ನೀನು ಯಾಕಂಗೆ ಆಡ್ತಿದ್ದೀಯ ಅಂತ ನೀನು? ಸರಿ ಬಾ. ಜಗಳ ಕೆರೆಗೆ ಬೇರೆ ಕಾರಣ ಇಲ್ವಲ್ಲ, ಅದಕ್ಕೆ ಹಿಂಗೆ ಆಡ್ತಿರೋದು. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.